ಪ್ರಿಯಾ ಆಯ್ತೇನೆ ಏನಮ್ಮ ಸ್ನಾನ ಮಾಡ್ತಿದ್ದೀನಿ ಬಂದೆ ಅಮ್ಮ ನಾನ್ ರೆಡಿ. ಏಯ್ ನಾವ್ ಹೋಗ್ತಿರೋದು ಫಂಕ್ಷನ್ಗೆ ಕಣೋ. ಹೌದು. ನಗನಗ್ತ ಹೋಗೋದ್ ಬಿಟ್ಟು ಮುಖ ಯಾಕೆ ಊದಿಸ್ಕೊಂಡಿದೀಯ? ಅಯ್ಯೋ ನಾವ್ ಮಾಡೋ ವ್ಯವಹಾರದಲ್ಲಿ ಏನಾದ್ರು ನಗನಗ್ತಾ ಮಾತಾಡ್ಬಿಟ್ರೆ ಬಂದು ಹೆಗ್ಲ ಮೇಲೆ ಕೂತ್ಕೋತಾರೆ. ಏನೋ ಇದು ಏನ್ ಕೇಳಿದ್ರು ಬಿಸ್ನೆಸ್ ಅಂತೀಯ. ನಿನಗಂತೂ ಅರ್ಥ ಆಗಲ್ಲ ಬಿಡಮ್ಮ. ಮುಗಿದ್ ಹೋಯ್ತು. ಇವಳು ಸ್ನಾನ ಮಾಡ್ಕೊಂಡು ಮುಖಕ್ಕೆ ಸ್ನೋ ಪೌಡರ್ ಹಚ್ಕೊಂಡು ಎಕ್ಸ್ಟ್ರಾ ಫಿಟ್ಟಿಂಗ್ ಸಿಗಿಸ್ಕೊಂಡು ಬರೋ ಹೊತ್ತಿಗೆ ಅಲ್ಲಿ ಮುಗಿದ್ ಹೋಗಿರುತ್ತೆ. ನಾವು ಹೋಗಿ ಎಲೆ ಎತ್ತ ಹಾಕ್ಬೇಕು ಅಷ್ಟೇ. ಭಾಷಣಕ್ಕೆ ಏನು ಕಮ್ಮಿ ಇಲ್ಲ. ನೀವು ಮಕ್ಳಿಗೆ ಬಟ್ಟೆ ಹಾಕಿ, ನಾನು ರೆಡಿಯಾಗಿ ಬರ್ತೀನಿ. ಯಾಕಣ್ಣ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಮತ್ತಿನ್ನೇನಲ್ಲ ಕರ್ಮದ ಕಾಂಡ ಕಣೋ. 3 ಅವರಿಂದ 3 ಗಾಡಿನೂ 3 ಸಲ ತಿಕ್ಕಿ ತೊಳೆದ್ರು ಈ 3 ಫ್ಯಾಮಿಲಿ ಇವತ್ತಂತೂ ರೆಡಿ ಆಗಲ್ಲ ಕಣ. ಎಲ್ರು ಎಲ್ಲಿ ಹೊಂಟವ್ರಣ್ಣ? ಹಂಗಂತ ಕೇಳಿಬಿಟ್ಯಾ? ನಿನ್ನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕಾರಲ್ಲಿ ಕೂರ್ಸ್ಕೊಂಡು ನೆಟ್ಟಿಗೆ ಹರಿಶ್ಚಂದ್ರ ಘಾಟ್ ಕರ್ಕೊಂಡು ಹೋಗಿ ಹಳ್ಳ ತೋಡಿ ನಿನ್ನ ಒಳಗಾಕಿ ಮುಚ್ಚಿಬಿಡ್ತಾರೆ ಅಂತ ಖರಾಬ್ ನನ್ ಮಕ್ಳು ಇವ್ರು. ಪ್ರಿಯಾ ರೆಡಿನೇನಮ್ಮ? 5 ನಿಮಿಷ ಅಣ್ಣ ಬಂದ್ಬಿಟ್ಟೆ. ಇವಳಿಗೆ ಎಷ್ಟೇ ಅರ್ಜೆಂಟ್ ಮಾಡಿದ್ರು ಯಾವಾಗ್ಲೂ ನಿಧಾನನೇ. ಅಯ್ಯೋ ಟೈಮ್ ಆಗ್ಲಿಲ್ವಾ? ಈಗ ಸುಮ್ನೆ ನಿಂತ್ಬಿಟ್ರೆ ಹೇಗೆ? ಹೋಗ್ ನಿಮ್ ತಂಗಿನ ಕರೀರಿ. ಅಲ್ವೇ ಅವಳು ರೆಡಿ ಆಗ್ತಿದ್ದಾಳೆ. ಅಯ್ಯೋ ರಾಮ, ಹೋಗೋ ಮಕ್ಳ. ಬಂದೆ. ಏನು ಇಷ್ಟೊತ್ತಂತ ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ಆಟ ಆಡ್ತಿದ್ದೆ. ಸ್ನಾನ ಮಾಡಬೇಕು ಸ್ವಲ್ಪ ಹೊತ್ತು. ನಿಂಗೆ ಇಷ್ಟೊತ್ತು ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಬೇಗ ಬಾ. ಬಸ್ಸೆ ನಡೀರೋ ಹೋಗ್ತಿದ್ದೆ. ಛೇ, ಈ ನನ್ ಮಕ್ಕಳು 5 ವರ್ಷದಿಂದ ನನ್ನ ಪೇಷನ್ಸ್ ನ ಚೆಕ್ ಮಾಡ್ತಾನೆ ಇದಾರೆ ಕಣ್ಯ. ಒಂದು ದಿನ ಆದ್ರೂ ಕರೆಕ್ಟ್ ಟೈಮ್ ಹೊರಟವ್ರ? ಅದ್ಯಾಗಣ್ಣ ಇಷ್ಟೆಲ್ಲ ಸಹಿಸ್ಕೊಂಡು ಇನ್ನೂ ಈ ಮನೇಲಿ ಇದೆಯಾ ನೀನು? ಅದಕ್ಕೊಂದು ಕಾರಣ ಇದೆ. ಏನದು? ಇವ್ರ ಅತ್ತೆ ಮಗಳು ಒಬ್ಳು ಇದ್ಲು. ಅವಳು ಕಿರಿಕ್ ಮಾಡ್ದಾಗ್ಲೆಲ್ಲ ಹಿಂಗೆ ನೀನ್ ಕಿರಿಕ್ ಮಾಡ್ತಾ ಇದ್ರು ಒಬ್ಬ ಡ್ರೈವರ್ ಕೊಟ್ಟು ಮದುವೆ ಮಾಡ್ಬಿಟ್ಟಿವಿ, ಒಬ್ಬ ಡ್ರೈವರ್ ಕೊಟ್ಟು ಮದುವೆ ಮಾಡ್ಬಿಟ್ಟಿವಿ ಅಂತ ಹೇಳ್ತಾನೆ ಇದ್ರು. ಮೊನ್ನೆ ಎಷ್ಟೇ ಡ್ರೈವರ್ ಕೊಟ್ಟು ಮದುವೆ ಮಾಡ್ಬಿಟ್ರು. ನೀನೇನ್ ಬೇಜಾರು ಮಾಡ್ಕೊಳ್ಕೋಬೇಡ. ಅವಳು ತಂಗಿ ಒಬ್ಳು ಇದೆ. ಅವಳು ಸ್ವಲ್ಪ ಅವಾಗ ನನ್ಗೆ ಅದಕ್ಕೆ ಕಾಯ್ತಾ ಇರೋದು. ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದಣ್ಣ. ಐ ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು. ನಮಸ್ಕಾರ. ಬರ್ಬೇಕು 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 ಬರ್ಬೇಕು. ನೀವು 3 ಜನ ಬಂದಿದ್ದು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರೇ ಬಂದಂಗಾಯ್ತು. ಅಷ್ಟ್ಯಾಕೆ ಹೇಳ್ತೀರಾ? ನಿಮ್ಮ ಈ ದರ್ಬಾರ್ ಮುಂದೆ ನಾವ್ಯಾವ ಲೆಕ್ಕ? ಹಾಗೆ ಹೇಳ್ತೀನಿ. ಪ್ರಿಯಾ? ಹೌದು, ನನ್ ಕೊನೆ ಮಗಳು. ಇಷ್ಟಿದ್ದವಳು ಈಗ ಇಷ್ಟ ಆಗ್ಬಿಟ್ಟಿದ್ದಾಳೆ. ಮಿಸ್ಟರ್ ರಮೇಶ್, ಒಂದ್ ಮಾತು ಹೇಳ. ಪ್ರಿಯಾ ನಿಮ್ ಜೊತೆ ಇರೋದನ್ನ ನೋಡ್ತಾ ಇದ್ರೆ ರಾವಣ, ಕೀಚಕ, ಜರಾಸಂಧ ಅನ್ನೋ ರಾಕ್ಷಸರ ಮಧ್ಯೆ ಸೀತೆ ಇದ್ದಾಗಿದ್ದಾಳೆ. ರಾಜಾ. ಎಸ್ ಡ್ಯಾಡ್. ಕಮ್ ಹಿಯರ್. ಡಿಯರ್ ಫ್ರೆಂಡ್ಸ್, ಇವನು ನನ್ನ ಮಗ ರಾಜ. ಇವನು ಹೊಸದಾಗಿ ಓಪನ್ ಮಾಡ್ತಿರೋ ಸಾಫ್ಟ್ವೇರ್ ಕಂಪನಿ ಇನಾಗ್ರೇಷನ್ಗೆ ನೀವೆಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಇನ್ನೊಂದು ವಿಷಯ, ಇದೇ ಸಮಯದಲ್ಲಿ ನಾನು ನನ್ನ ಮಗನಿಗೆ ಒಂದು ಹೆಣ್ಣನ್ನು ನೋಡಿದೆ, ಇಷ್ಟಪಟ್ಟೆ. ಅವ್ರ ಮನೆಯವ್ರಿಗೂ ಇಷ್ಟ ಆದ್ರೆ ಒಪ್ಪಿಗೆ ಹೇಳ್ಬೋದು. ಯಾರನ್ನ ಅದು? ಹೇಳ್ತೀನಿ, ಯಾರು ಅಂತ ಹೇಳ್ತೀನಿ. ಪ್ರಿಯಾ. ಅಮ್ಮ, ನಿಮಗೊಪ್ಗೆನಾ? ಯಾಕೆ ಹಾಕಿ ಹೇಳ್ತೀರಿ? ನಿಮ್ಮಂತವ್ರ ಸಂಬಂಧ ಸಿಗ್ಬೇಕು ಅಂದ್ರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾ. ಇಂಥ ಒಂದು ಸಂಬಂಧ ಸಿಗೋದಿಕ್ಕೆ ನೀ ತುಂಬಾ ಅದೃಷ್ಟ ಮಾಡಿದ್ದೆ. ರಾಜಾ, ಕಮಿಯ. ಪ್ರಿಯಾನ್ ಕರ್ಕೊಂಡು ನಿನ್ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸು. ಓಕೆ. ಕರ್ಕೊಂಡು ಹೋಗಮ್ಮ. ಅಲ್ಲ, Come on, Priya. Let's go and meet my friends. This is Rajesh. He's a software Hi, engineer. hello. You're Mrs. Kamala Anta. Hi. And this is my business partner, Rosie. ಕಂಗ್ರ್ಯಾಚುಲೇಷನ್ಸ್ ರಾಜಾ. Hey. Thank you. ನೀನ್ ಅದೇನ್ ಮಾಡ್ತೀಯ ಗೊತ್ತಿಲ್ಲ. ಒಟ್ನಲ್ಲಿ ಪಿಂಕಿ ಸದ್ಯ ಬದುಕೊಂಡೆ ಕಣೆ. ಯಾಕೆ ಡಿಕ್ಕಿ ಹೊಡೆದೆ? ಬರೀ ಡಿಕ್ಕಿ ಹೊಡೆಯೋದಲ್ಲ, ಬ್ಯಾಕ್ ವೀಲ್ ಪಂಚರ್ ಮಾಡ್ಬಿಡ್ತಿದ್ದೆ. ಯಾಕೆ? ಏನಾಯ್ತು? ಏನಾಯ್ತಾ?
ನೀನೇನ್ ಸಾಮಾನ್ಯದೊಳಲ್ಲ ಕಣೆ. ಪಿಂಕಿ, ನನಗೆ ಗೊತ್ತಿಲ್ಲದೆ ಎಲ್ಲ ನಡೆದು ಹೋಯ್ತು ಕಣೆ. ಏನು? ಆ ಹುಡುಗನ ಹತ್ರ ಹಣ ಇದೆ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಒಳ್ಳೆ ಗುಣಗಳು ಇಲ್ಲ. ಹೆಣ್ಣು ಅಂದ್ರೆ ಎಷ್ಟು ಕೀಳಾಗಿ ನೋಡ್ತಾನೆ ಗೊತ್ತಾ? ಆ ದೃಷ್ಟಿನಲ್ಲಿ ಹೆಣ್ಣಿರೋದೇ ಜಸ್ಟ್ ಫಾರ್ ಫನ್ ಅಂತೆ ಅಷ್ಟೇ. ಎಲ್ರು ಮದ್ವೆಗಿಂತ ಮುಂಚೆ ಹಾಗೆ ಕಣೆ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಇಷ್ಟೆಲ್ಲ ಎಗರಾಡೋಳು ಮದ್ವೆಗೆ ಯಾಕೆ ಒಪ್ಕೊಂಡ್ ಬಂದೆ? ಇಷ್ಟ ಇಲ್ಲ ಅಂದಿದ್ರೆ ಅಷ್ಟು ಜನಗಳ ಮುಂದೆ ನಮ್ಮ ಅಣ್ಣಂದ್ರ ಮರ್ಯಾದೆ ಹೋಗ್ತಿತ್ತಲ್ಲೇ. ಹಲೋ, ಈಗಾಗೋದು ಅದೇ ತಾನೇ. ಸುಮ್ನೆ ಒಪ್ಕೊಡೆ, ಹಣೆ ಬರ್ಧಕ್ಕಾಗುತ್ತೆ. ನನಗೆ ಅಡ್ಜಸ್ಟ್ಮೆಂಟ್ ಲೈಫ್ ಇಷ್ಟ ಇಲ್ಲ ಕಣೆ. ಪಿಂಕಿ, ಏನಾದ್ರೂ ಮಾಡ್ಲೇಬೇಕು ಕಣೆ. ಎಸ್, ಈ ಮದ್ವೆನ ಹೇಗಾದ್ರೂ ನಿಲ್ಲಿಸ್ತೀನಿ. ನೋ ನೋ ನೋ, ನೀವು ಎಕ್ಸ್ಪೋರ್ಟ್ ಬಗ್ಗೆ ಇಷ್ಟೊಂದು ಕೇರ್ಲೆಸ್ ಮಾಡಿದ್ರೆ ಹೇಗೆ ಹೇಳಿ? ಐ ಆಮ್ ವೆರಿ ಸಾರಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಓಕೆ? ಪ್ರಿಯಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಪ್ರಿಯಾ, ಬಂದೆ ಅಣ್ಣ. ಬಾಮ್ಮ ಊಟಕ್ಕೆ. ಪೃಥ್ವಿ, ಡೈನಿಂಗ್ ಟೇಬಲ್ಗೆ ನೀನು ಬಿಸ್ನೆಸ್ ತರಬೇಡಪ್ಪ. ಪ್ರಿಯಾ, ಯಾಕೊಂಥರ ಇದೆಯಾ? ನಿನ್ನೆ ಎಷ್ಟೇ ಮದ್ವೆ ಮಾತುಕತೆ ಆಗಿದೆಯಲ್ವಾ, ಅದೇ ಗುಂಗಲಿದ್ದಾಳಷ್ಟೇ. ಪ್ರಿಯಾ, ಮದುವೆ ಅಂದ್ರೆ ಹೆಣ್ಣು ಮಕ್ಳು ಹೆಂಗೆ ಇರ್ತಾರೆ? ಪೃಥ್ವಿನ್ ಕೇಳು, ಮದುವೆ ಟೈಮಲ್ಲಿ ನನ್ನ ಹೆಂಡತಿ ಹೆಂಗಿದ್ಲು ಅಂತ. ಒಳ್ಳೆ ಬೆಳ್ಳಿ ಬಟ್ಲು ಲಕ್ಕ 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 ಅಂತ ಹೊಳಿಯಲ್ವಾ, ಹಂಗಿದ್ಲು. ಈಗ ಮಾತ್ರ ಕಿಳಿಬಿಡು ಚೊಂಬ್ತರ ಆಗ್ಬಿಟ್ಟಿದ್ದಾಳ ಅಷ್ಟೇ. ಸುಮ್ಮನಿದ್ದೀರಾ ಅಣ್ಣ? ನನ್ನ ಫ್ರೆಂಡು ಸುನೀತಾ ಇದ್ದಾಳಲ್ಲ, ಡಾಕ್ಟರ್ ಶರ್ಮಾ ಮಗಳು. ಏನಾಯ್ತು ಅವಳಿಗೆ? ಇಲ್ಲ ಕಣೆ, ಅವಳಿಗೆ ಎಂಗೇಜ್ಮೆಂಟ್ ಆಯ್ತು. ಹೌದಾ? ಸಂತೋಷ. ಮದುವೆ ಯಾವಾಗ? ಒಂದ್ ಸಣ್ಣ ಗಿಫ್ಟ್ ಕೊಟ್ಬಿಟ್ಟು ಇಡೀ ಫ್ಯಾಮಿಲಿ ಹೋಗಿ ಫುಲ್ ಮೀಲ್ಸ್ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ. ಬಾಯ್ ಮುಚ್ಚೋ, ನೀ ಹೇಳಮ್ಮ. ಅಣ್ಣ, ವಿಷಯ ಏನು ಅಂದ್ರೆ ಸುನೀತನ್ಗ ಎಂಗೇಜ್ಮೆಂಟ್ ಇಷ್ಟ ಇಲ್ಲದೆ ಅವಳು ಸುಯಿಸೈಡ್ ಮಾಡ್ಕೊಂಡ್ಬಿಟ್ಲು. ಇಷ್ಟ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಹೇಳ್ಬೇಕು. ಅದಕ್ಕೆ ಯಾಕೆ ಸೂಸೈಡ್ ಮಾಡ್ಕೋಬೇಕು? ಅವಳೊಬ್ಬ ಹುಡುಗನ್ ಪ್ರೀತಿಸ್ತಿದ್ಲು. ಮನೆಯವರು ಬೇರೆ ಹುಡುಗನ್ ಜೊತೆ ಇವಳು ಎಂಗೇಜ್ಮೆಂಟ್ ಮಾಡಿದ್ರು. ತಾನ್ ಪ್ರೀತಿಸಿದ ಹುಡುಗನ ಬಿಟ್ಟಿರೋಕ್ಕೂ ಆಗದೆ, ಪಾಪ ಮನೆಯವ್ರು ಎಂಗೇಜ್ಮೆಂಟ್ ಮಾಡಿದ ಹುಡುಗನ ಕಟ್ಕೊಳ್ಳೋಕ್ಕೂ ಆಗದೆ ವಿಷ ಕುಡಿದ್ಬಿಟ್ಲು. ಲವ್ ಮಾಡೋ ತಪ್ಪಲ್ಲಮ್ಮ, ಅದನ್ನ ಮುಚ್ಚಿಡೋ ತಪ್ಪು. ಅದನ್ನೇ ಹೇಳೋಕ್ ಬಂದೆ. ನೀವ್ ನಿಶ್ಚಯ ಮಾಡಿರೋ ಹುಡುಗ ನನಗೆ ಇಷ್ಟ ಇಲ್ಲ. ಏನಮ್ಮ ತಮಾಷೆ ಮಾಡ್ತಾ ಇದೀಯಾ? ಇಲ್ಲಣ್ಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ ಹುಡುಗ ನನಗೆ ಇಷ್ಟ ಇಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಯಾಕೆ ಇಷ್ಟ ಇಲ್ಲ? ಅಣ್ಣ, ನಾನೊಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ. ನಡೀರಿ ಮಕ್ಕಳು. ಪ್ರಿಯಾ, ನಾವು ನಿಶ್ಚಯ ಮಾಡಿದ ಹುಡುಗ ನಿನಗೆ ಇಷ್ಟ ಇಲ್ಲ ಅಂತ ಅವತ್ತೇ ಅಲ್ಲೇ ಹೇಳ್ಬೋದಿತ್ತಲ್ಲ. ಇದುವರೆಗೂ ನಿಮ್ ವಿರುದ್ಧ ಯಾವತ್ತೂ ಮಾತಾಡೋಳಲ್ಲ. ಅವತ್ ಹಾಗೆ ಹೇಳಿದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಿತ್ತು. ಅದಕ್ಕೆ ಸುಮ್ಮನೆ ಇಲ್ಲ. ಸರಿ ಕಣೆ, ನೀನ್ ಯಾರನ್ನ ಪ್ರೀತಿಸ್ತಾ ಇದ್ಯಾ? ಅವನ ಹೆಸರೇ? ಅವನು ಕೃಷ್ಣ ಅಂತ, ನಮ್ ಕಾಲೇಜ್ನವನೇ. ನೆನ್ನೆ ಮೊನ್ನೆ ಬಂದಿರೋ ಅವನ ಮೇಲೆ ನೀನ್ ಇಟ್ಟಿರೋ ಪ್ರೀತಿ ಈ 3 ಜನ ಅಣ್ಣಂದ್ರ ಪ್ರೀತಿನೂ ಮೀರಿಸ್ತಿದೆ ಅಂದ್ರೆ ರಿಯಲಿ ಹಿ ಇಸ್ ಗ್ರೇಟ್. ಇರ್ಲಿ, ಊಟ ಮಾಡಮ್ಮ. ಅಣ್ಣ, ನಾನು ನನ್ನ ರೂಮಲ್ಲೇ ಊಟ ಮಾಡ್ತೀನಿ. ಆಯ್ತಮ್ಮ, ಓಕೆ. ನೀನ್ ಹೋಗಿ ಊಟ ಮಾಡಿ. ಪ್ರಿಯಾ, ಏನಣ್ಣ? ಗೋಕುಲಾಷ್ಟಮಿಗೆ ಆ ನಿನ್ ತುಂಟಿ ಕೃಷ್ಣನ್ ಕರ್ಕೊಂಡ್ ಬಾ. ಓಕೆನಾ? ಹಬ್ಬಾ, ಸದ್ಯ ಬಚಾವಾಗ್ಬಿಟ್ಟೆ. ಏನಕ್ಕಿದು? ಟಿವಿ ಸೀರಿಯಲ್ ನೋಡ್ಬಿಟ್ಟು ಎಲ್ಲ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಲ್ಲ. ಅದಕ್ಕಿಂತ ನಿನ್ ಲವ್ ಸ್ಟೋರಿನ ಇಂಟ್ರೆಸ್ಟಿಂಗ್ ಆಗಿರತ್ತಲ್ಲ. ನನ್ ಲವ್ ಸ್ಟೋರಿನಾ? ಅಲ್ವೇ ಪ್ರಿಯಾ, ನಿನ್ 3 ಜನ ಅಣ್ಣಂದ್ರು 3 ಹೊತ್ತು ನಿನ್ ಕಾಯ್ತಾ ಇದ್ರು. ಮನ್ಸಿಲೊಬ್ಬಂಗ್ ಜಾಗ ಕೊಟ್ಬಿಟ್ಟಿದ್ಯಾ? ಯಾರೇ ಅದು? ನಮ್ಗೂ ತಿಳಿಸ್ತೇನೆ ಲವ್ ಮಾಡ್ತಿದ್ಯಾ? ಅಷ್ಟೊಂದ್ ಸೀಕ್ರೆಟಾ? ಅಥವಾ ಹುಡುಗ ಯಾವ್ದ್ರಲ್ಲಾದ್ರೂ ಮೈನಸ್ಸಾ? ನೋ 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 ನೋ, ಅವ್ರು ಎಲ್ಲಾದ್ರಲ್ಲೂ ಪ್ಲಸ್ಸೇ. ಹೇಳಿ ಆಂಟಿ, ನೀವು ಲವ್ ಮಾಡ್ತಾ ಇರೋದು ಒಬ್ಬ ಸೂಪರ್ ಮ್ಯಾನ್ ಅಲ್ವಾ? ಯಾ, ಅಲ್ಲ ಕಣೋ, ಸ್ಪೈಡರ್ ಮ್ಯಾನ್. ಅಲ್ಲ ಕಣೋ, ಅವರೆಲ್ಲ ಆಕ್ಷನ್ ಹೀರೋಸು. ಪ್ರೀತಿಗೇನಿದ್ರು ಕ್ರೇಜಿ ಸ್ಟಾರೇ ಬೆಸ್ಟ್ ಅಲ್ವಾ ಆಂಟಿ? ಸ್ಟಾರ್ ಬೇಡ, ನಿನ್ ಪ್ರೀತಿ ಯಾವಾಗ ಶುರು ಆಯ್ತು ಹೇಳು. ಹೇಳ್ತೀನಿ. ಅದಕ್ಕೆ ಅವ್ರು ಮೊದಲನೇ ಸಲ ಬಂದಿದ್ದು ನನ್ ಕನಸಿನಲ್ಲಿ. ಕನ್ಸ್ಲಿತ್ತು, ಎರಡೂ ಬಿದ್ರಿ ಅಲ್ವಾ? ಅವನಿಗೆ ಮುಂಚೆ ನಾನೇ ಬಿದ್ದೆ, ಆಮೇಲೆ ಅವನು ನನ್ ಮೇಲ್ ಬಿದ್ದ. ಸರಿ,
ಇದೆಲ್ಲ ನಡೆದಿದ್ಯಾವಾಗ? ಅದು ಹಗಲು ರಾತ್ರಿನೋ, ಮನೆ ಒಳಗೋ ಹೊರಗೋ, ರಾಹುಕಾಲನೋ ಗುಡಿ ಕಾಲನೋ, ಐ ಡೋಂಟ್ ನೋ. ಅವನ ನೋಡಿದಾಗ ನನಗೆ ಮಾತೇ ಬರಲಿಲ್ಲ. ನನ್ನ ಮನಸ್ಸಿಗೆ ಅವನ್ನ ಮರೆಯೋಕೆ ಆಗ್ತಿಲ್ಲ. ಅಂದ್ರೆ ಈಗ್ಲೂ ನಿನ್ ಮನ್ಸು ಅಲ್ಲೇ ಇದೇನು? 100%. ಹಾಗಾದ್ರೆ ನಿಮ್ಮ ಈ ಸ್ಟಾಕ್ ಇಲ್ದೇ ಇರೋ ಖಾಲಿ ಗೋಡೌನು. ಸುಮ್ಮನಿರೋ. ಅವ್ನು ನೋಡಕ್ ಹೇಗಿದ್ದಾನಮ್ಮ? ಅವನ ಒಂದು ಲುಕ್ಕಲ್ಲಿ ನೂರಾರು ಭಾವನೆಗಳಿವೆ. ಮಾತಾಡಿದ್ರೆ ಒಂದೊಂದು ಮಾತಿಗೂ ಅರ್ಥ ಇರುತ್ತೆ. ಮುಖದಲ್ಲಿ ತುಂಟತನ ಇದೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಬೆಣ್ಣೆ ಕದಿಯೋ ಬಾಲಕೃಷ್ಣನೂ ಅವನೇ, ಹೆಣ್ಣುಗಳ ಮನಸ್ಸನ್ನ ಕದಿಯೋ ರಸಿಕನೂ ಅವನೇ. ಲುಕ್ ಜೆಂಟಲ್ಮನ್, ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸು, ಲಾ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೃಷ್ಣ ಅನ್ನೋ ಹೆಸರಿನವರು ಬೇಕಾದ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಬಂದ್ ಫೀಲ್ಡ್ ಲೈನ್ ಆಗಿ ನಿಲ್ಲಿಸ್ಬಿಡಿ ಸರ್, ನಾವು ಐಡೆಂಟಿಫೈ ಮಾಡ್ತೀವಿ. ನೋ ಐ ಆಮ್ ಸಾರಿ, ಐ ಕಾಂಟ್ ಡೂ ದಟ್ ಸರ್. ಅವರೆಲ್ಲ VIP ಗಳ ಮಕ್ಕಳು. ಅವ್ರನ್ನ ಕರ್ಕೊಂಡು ಬಂದು ಐಡೆಂಟಿಫಿಕೇಶನ್ ನಿಲ್ಸಿದ್ರೆ ನಾಳೆ ನಮ್ಮ ಕಾಲೇಜ್ ಕೆಟ್ಟ ಹೆಸರು ಬರುತ್ತೆ. ಇಟ್ಸ್ ಅ ಕ್ವಶನ್ ಆಫ್ ಪ್ರೆಸ್ಟೀಜ್. ಸರ್, ಆ ಕೃಷ್ಣ ಅನ್ನೋನು ಯಾರೇ ಆದ್ರೂ ಸರಿ, ನನಗವ್ನು ಬೇಕು. ಪೃಥ್ವಿ ಸರ್, ನಮ್ಗೆ ಯಾವ್ದೋ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ಬೇಕಾಯ್ತು. ಎನಿಹೌ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇಟ್ಸ್ ಓಕೆ. ನಾವೇನ್ ಬರ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ಯಾಕೆ ನನ್ನ ತರದೆ? ಅಜ್ಜನನ್ನು ಕರೆಸಿ ಪ್ರಿಯಾನ್ ಯಾರು ಲವ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅಲ್ಲೇ ಕೈಕಾಲು ಮುರಿಬೋದಾಯ್ತು. ಹಾಗೆಲ್ಲ ಮಾಡಿದ್ರೆ ಪ್ರಿಯಾ ಏನ್ ಅನ್ಕೊಳ್ಳಲ್ಲ. ಅವಳಿಗೆ ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಅಂತ ಆ ಕೃಷ್ಣ ಯಾರು ಅಂತ ತಿಳ್ಕೊಳ್ಳೋದೇ ಬೇಡ. ಹೆಸರು ಹೇಳಿದ್ ಪ್ರಿಯಾ ಬಾಯಿಂದಾನೆ ಅವನ ಕುಲ ಗೋತ್ರ ಎಲ್ಲ ತಿಳ್ಕೊಂಡು ಅವನ್ ಪಿಂಡ ಕಟ್ಟೋಣ. ನಡೀರಿ. ನೀನೇನೇ ಹೇಳು ಪ್ರಿಯಾ, ನೀನ್ ಹೇಳಿದ ಈ ಸುಳ್ಳಿಂದ ಏನೇನ್ ಅನಾಹುತ ಆಗ್ಬೋದು ಅಂತ ನಿನಗ್ ಗೊತ್ತಿದ್ಯೇನೆ? ನನಗ್ ಗೊತ್ತಿಲ್ಲ ಕಣೆ. ಆದ್ರೆ ಬೀಸೋದೊಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಅದ್ರ ಬದಲು ಸತ್ಯನೇ ಹೇಳಿ ಈ ಪ್ರಶ್ನೆಗೊಂದು ಅಂತ್ಯ ಕಾಣಿಸ್ಬೋದಿತ್ತಲ್ಲ. ಸತ್ಯ ಹೇಳಿದಿದ್ರೆ ನಮ್ಮ ಅಣ್ಣದ್ರಿಗೆ ಕೋಪ ಬರ್ತಿತ್ತು. ಅದೇ ಸುಳ್ಳು ಹೇಳಿದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ. ಆದ್ರೆ ನೀನ್ ಒಂದಕ್ಕೊಂದು ಸುಳ್ಳು ಸೇರಿಸಿ ಹಗ್ಗ ಮಸೀತಾ ಹೋದ್ರೆ ನಾಳೆ ಅದು ನಿನ್ ಕುತ್ತಿಗೆ ಬೀಳುತ್ತೆ. ಪ್ರಿಯಾ, ಇನ್ನೊಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೋಕೇನೇ ಇದೆ? ನಾನ್ ನಂಬಿರೋ ದೇವ್ರು ಯಾವ ದಾರಿ ತೋರಿಸ್ತಾರೋ ಆ ದಾರಿ ನಾನು ಹೋಗ್ತೀನಿ. ದೇವ್ರಂತೆ ಖಂಡಿತ ಕೈ ಬಿಡಲ್ಲ. ದಟ್ಸ್ ಆಲ್. ಓ ಮೈ ಗಾಡ್, ನೋಬಡಿ ಕ್ಯಾನ್ ಚೇಂಜ್ ಯು. ಹಲೋ ಸ್ನೇಹ, ನಾನ್ ಪೃಥ್ವಿ ಮಾತಾಡ್ತಾ ಇರೋದು. ನಮ್ ಪ್ರಿಯಾ ಏನಾದ್ರು ಬಂದ? ಏನಂತ? 5:30 ಕ್ಲಾಸ್ ಬಿಟ್ಟ ತಕ್ಷಣ ಹೊರಟ್ಬಿಟ್ಲಂತೆ. 9 ಗಂಟೆ ಆಯ್ತಲ್ಲೋ, ವಯಸ್ಸಿಗೆ ಬಂದ ಹುಡುಗಿ ಇನ್ನೂ ಬರ್ಲಿಲ್ಲ ಅಂದ್ರೆ ಏನು? ಅದಕ್ಕೆ ನಾನೇನ್ ಮಾಡಕ್ಕಾಗತ್ತಮ್ಮ? 9 ಆಗಿದೆ ಅಂದ್ರೆ ಸ್ವಲ್ಪ ಹೊತ್ತಾದ್ರೆ 10 ಆಗುತ್ತೆ. ಯಾಕಮ್ಮ ಇಷ್ಟು ಲೇಟು? ಅಣ್ಣ, ಮಳೆ ಬರ್ತಿತ್ತು. ಓ, ಮಳೆ ನಿಲ್ಲಿಸ್ಬಿಟ್ಟು ಬರೋಕೆ ಯಾ ಯಾ ಅಯ್ಯ, ಕಾಲೇಜ್ 5:15 ಮುಗೀತಲ್ಲ, ಮನೆಗ್ ಬರಕ್ಕೆ ಯಾಕೆ ಸ್ಲೇಟ್? ಅಣ್ಣ, ನಾನು ಆಗ ಕೃಷ್ಣ ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೆ. ನಿನಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನ್ನಿಸ್ತು. ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರೋದಿಕ್ಕೆ ಇಷ್ಟೊತ್ತಾಯ್ತು. ಪ್ರಿಯಾ, ಏನಣ್ಣ? ಹೋಗಿ ತಲೆ ಒರೆಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಹೋಗಮ್ಮ. ಓಕೆ ಅಣ್ಣ. ಹೋಗಮ್ಮ. ಏನಣ್ಣ, ಅವಳು ಕೃಷ್ಣ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ರು, ಸುಮ್ಮನೆ ನಿಂತಿದ್ಯಲ್ಲ? ನೀ ಸುಮ್ನಿರ, ಅಣ್ಣಂಗೆಲ್ಲ ಗೊತ್ತು. ಮೊನ್ನೆ ಅವಳು ಏನಂದ್ಲು? ಬರೀ ಕೃಷ್ಣ ಅಂದ್ಲು. ಇವತ್ತು ಅವಳು ಏನಂದ್ಲು? ಕೃಷ್ಣನ ಡ್ಯಾನ್ಸ್ ಸ್ಕೂಲ್ ಅಂದ್ಲು. ನಮ್ಗೆ ಅವನ ಅಡ್ರೆಸ್ ಹುಡ್ಕೋದು ಸುಲಭ ಆಗಿಲ್ವಾ? ಏನ್ರೋ ಕೋತಿಗಳ ಇಲ್ಲೇನ್ರೋ ಮಾಡ್ತಿದ್ದೀರಿ? ಏನ್ರೋ ಪುಟಾಣಿ ಸೈನ್ಯ, ಬಟಾಣಿ ತಿನ್ನೋದ್ ಬಿಟ್ಟು ಇಲ್ಲಿ ಠಿಕಾಣ ಹಾಕಿದಿರಲ್ಲ. ಎಲ್ಲೋಗಿದ್ದೆ? ಯಾಕೆ ಹೋಗಿದ್ದೆ? ಏನ್ ನಡೀತು? ಏನು ನನಗೆ ಕ್ವಶನ್ ಅಲ್ಲ, ವಿ ವಾಂಟ್ ಎಕ್ಸ್ಪ್ಲನೇಷನ್. ನಾನು ಕೃಷ್ಣ ನೋಡಕ್ ಹೋಗಿದ್ದೆ. ಅಲ್ಲೇನ್ ನಡೀತು? ನಿನಗೇನ್ ಸಿಕ್ತು? ಮಾತು ಮಾತು ಬೆಳೀತು, ಪ್ರೀತಿ ಮತ್ತು ತುಂಬಿತ್ತು. ಅದ್ಯಾಕೆ ಇಷ್ಟೊಂದು ಕೋಪ ಇವತ್ತು? ನಿನ್ಗ ಕಾದು ಕಾದು ಸುಸ್ತಾಯ್ತು. ಅದ್ ನನ್ಗೂ ಗೊತ್ತಾಯ್ತು. ಮತ್ತ್ಯಾಕೆ ಇಷ್ಟೊತ್ತು? ಎಲ್ರಿ ಕಣ್ ತಪ್ಸಿ ಬರೋದು ಇಷ್ಟೊತ್ತಾಯ್ತು. ಅದ್ ಸರಿ, ಇಷ್ಟೊಂದು ಕೋಪ ಯಾಕಿವತ್ತು? ಇನ್ನೇನು, ನಿನ್ಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ಕಿಂಚಿತ್ತು. ಅಪ್ಪಪ್ಪ, ಸುಮ್ನೆ ಯಾಕೆ ಸುತ್ತಿ ಬಳಸಿ ಮಾತು?
ಕೋಪದ ಕಣ್ಣಿನ ಬದಲು ಮನಸ್ಸಿನ ಕಣ್ಣನ್ ಬಿಚ್ಚಿ ನೋಡಿದ್ರೆ ಗೊತ್ತಾಗ್ತಿತ್ತು. ಆಮೇಲೆ ನಡೀತು. ಅವನ್ ಯಾಕೋ ನನ್ ಮೇಲೆ ಕೋಪ ತುಂಬಿತ್ತು. ಮಾತಾಡಿದ್ರೆ ಹೋಯ್ತು, ಮುತ್ ಹೊಡೆದ್ರೆ ಹೋಯ್ತು, ಕಾಲ ಕೆಟ್ರೆ ಹೋಯ್ತು. ಅದ್ ನಂಗೂ ಗೊತ್ತು. ಮತ್ತಿನ್ನೇನು, ಬೇಗ ಕೊಡು ಒಂದು ಮುತ್ತು. ನಿನಗಿದ್ರೆ ಹೊತ್ತು ಗೊತ್ತು. ಪ್ರೀತಿ ಪ್ರೇಮಕ್ಕೆ ಯಾವ ಹೊತ್ತು ಆದ್ರೂ ಕಾಯ್ತಿತ್ತು. ಇವತ್ತು ಕೊಡ್ಲೇಬೇಕು ನೀನೀಗ ಮುತ್ತು. ಈಗ ನಮಗೂ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಯಾರಾದ್ರೂ ನೋಡಿದ್ರೆ ತಪ್ಪಿದ್ದಲ್ಲ ಆಪತ್ತು. ಕಣ್ ಮುಚ್ಕೊಂಡ್ ಕೊಟ್ಮೇಲೆ ನಮಗ್ ಕಾಣಿಸಲ್ಲ ಜಗತ್ತು, ಆಮೇಲೆ ನಡೆಯೋದೆಲ್ಲ ಸಕ್ಕತ್ತು. ನಾಚಿಕೆಯಿಂದ ತಲೆ ತಗ್ಗಿತ್ತು. ನಾನು ಅಲ್ಲಿಂದ ಹೊರಟೆ. ಹಾಗೆ ಇದ್ದಿದ್ರೆ ನಿನ್ ಗಂಟೇನೋಗ್ತಿತ್ತು. ಅಷ್ಟರಲ್ಲಿ ಅವನ ಕೈ ನನ್ಗೆಲ್ಲ ಹಿಡೀತು. ಬೇಗ ಹೇಳು, ಕ್ಲೈಮ್ಯಾಕ್ಸ್ ಹತ್ರ ಬಂತು. ಆಮೇಲೆ ಲಚಿಕ್ ಅಂತ ಸೌಂಡ್ ಬಂತು. ಏನ್ರು ಆಯ್ತು? ಮುತ್ತಿನ ಮತ್ತೆಯಲ್ಲಿ ತಲೆ ತಿರುಗಿಬಿತ್ತು. 1 2 3 4 5 6 7 8 1 2 3 4 5 6 7 8 ಕೃಷ್ಣ. 1 2 ನೀವು ಐ ಆಮ್ ಕೃಷ್ಣ. ಅಣ್ಣ, ನಮ್ ಪ್ರಿಯ ಇವನನ್ನ ಲವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಹೆಸರು ತಕ್ಕನಾಗೆ ಕಲರ್ ಸ್ವಲ್ಪ ಡಲ್ ಆಗಿದೆ, ಆದ್ರೆ ಯಾವ ಆಂಗಲ್ ಅಲ್ಲೂ ಮನುಷ್ಯನ ತರನೇ ಕಾಣಿಸಲ್ವಲ್ಲ ಅಣ್ಣ. ಸರಿ ಸರಿ, ಬಂದಿದ್ದೆಲ್ಲ ವೇಸ್ಟ್ ಆಯ್ತು, ನಡೆಯೋಣ. ರೀ, ಯಾರ್ರಿ ನೀವು? ಹೊರಗಡೆ ಓನ್ಲಿ ಫಾರ್ ಲೇಡೀಸ್ ಅಂತ ಬೋರ್ಡ್ ಹಾಕಿದ್ದು ಕಾಣಿಸ್ಲಿಲ್ವಾ? ಕಾಣಿಸ್ತು. ಮತ್ತ್ಯಾಕ್ ಬಂದ್ರೆ? ಒಳಗಡೆ ಒಳ್ಳೊಳ್ಳೆ ಹುಡುಗಿರಿದ್ದಾರೆ, ಕಣ್ಣಗ್ ತಂಪ್ ಮಾಡ್ಕೊಳ್ಳೋಣ ಅಂತ ಬಂದ್ರ? ಏಯ್ ನೋಡಪ್ಪ, ನಾವು ಅಂಥವ್ರಲ್ಲ, ಸುಮ್ನೆ ಬಂದ್ವಿ ಅಷ್ಟೇ. ರೀ, ಸುಮ್ನೆ ಬಂದ್ ನೋಡ್ಕೊಳಕ್ಕೆ ಇದೇನ್ ವಿಧಾನಸೌಧನ ಇಲ್ಲ ಕಬ್ಬನ್ ಪಾರ್ಕ? ನೋಡಪ್ಪ, ನಮ್ ಕಡೆಯವ್ರು ಯಾರೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಅಕಸ್ಮಾತ್ ಇಲ್ಲಿದಾರೇನೋ ಅಂತ ಹುಡ್ಕೊಂಡ್ ಬಂದ್ವಿ ಅಷ್ಟೇ. ತಪ್ಪಿಸ್ಕೊಂಡಿರೋರ್ನೆಲ್ಲ ಇಲ್ಲಿ ಕೂಡಾಕಕ್ಕೆ ಇದೇನ್ ರಿಮೈಂಡ್ ಹೋಮ ಇಲ್ಲ ಕಮಿಷನ್ ಆಫೀಸಾ? ನೀವ್ ಹೇಳ ಕತೆನೆಲ್ಲ ಕೇಳೋದಿಕ್ಕೆ ಕಿವಿಲ್ ಹೂವನ್ನ ಇಟ್ಕೊಂಡಿದೀನಿ, ನೋ, ತಲೆಲ್ ಒಂದ್ ನವಿಲ್ಗಿರಿ ಇಟ್ಕೊಂಡಿದೀನಿ, ಯುನೋ. ಆಯ್ತು ಆಯ್ತು ಕಣಪ್ಪ, ಸಾರಿ, ಓ ಕ್ಲಾಸ್ ತಗೋ. ಸಾರಿ ಅಂತ ಕೇಳಿದ ತಕ್ಷಣ ಬಿಟ್ಬಿಡ್ಬೇಕಾ? ಇಂಪಾಸಿಬಲ್. ಯು ನೋ ವೈ? ನನಗೆ ಇಂಗ್ಲಿಷ್ ನಲ್ಲಿ ಇಷ್ಟ ಆಗದರ ಒಂದೇ ಒಂದು ವರ್ಡ್, ಸಾರಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ನಿಮ್ ಹೆಸರೇನಂದ್ರಿ? ಕೃಷ್ಣ. ಅಯ್ಯ, ಅಯ್ಯೋ ರೀ, ಯಾಕೆ ಹೊಡಿತೀರಾ? ಏಯ್, ನಮಗೂ ಅಷ್ಟೇ, ಕನ್ನಡದಲ್ಲಿ ಇಷ್ಟ ಆಗದಿರೋ ಒಂದೇ ಒಂದು ವರ್ಡ್ ಅಂದ್ರೆ ಕೃಷ್ಣ. ನಡೆಯೋಣ. ಹಾಗಂತ ಮಹಾರಾಷ್ಟ್ರಲ್ಲಿರೋ SM ಕೃಷ್ಣ ಅವ್ರಿಗೆ ಹೋಗಿ ಮುಟ್ಟಿ ಗೊತ್ತಾಗತ್ತೆ. ಎಷ್ಟ್ ಚೆನ್ನಾಗಿ ಆಡ್ತಿದ್ದಾರೆ. ಒಂದಿದ್ರೆ ಸಾಕು. ಯಾಕ ನಮ್ಮನೆ ಮುಂದೆ ಸುತ್ತಾ ಇದೆಯಾ? ಯಾರು ಸುತ್ತಾ ಇರೋದು? ಹೊಡಿತಾ ಇದೀರಾ? ಹೆಣ್ಮಕ್ಳು ಇರೋ ಮನೆ ಮುಂದೆ ಪೊರ್ಕಿ ತರ ಸುತ್ತೋದಲ್ದೆ ನನ್ನೇ ಕ್ವಶನ್ ನಿನ್ನ ಹೆಸರು ಕೃಷ್ಣನ? ಸರ್, ಸತೀಶ್ ಅಂತ ಸರ್. ನಾನು ಬೈಕ್ ಮೆಕ್ಯಾನಿಕ್ ಸರ್. ಟ್ರೈಲಿಗೆ ಬಂದಿದೆ ಸರ್. ಸುಮ್ನೆ ಹೊಡಿತಾ ಇದಾರೆ. ಹೋಗು. ಓಕೆ ಸರ್. ಹಾಗೆ ಆಗಬೇಕು, ಹಾಗೆ ಆಗಬೇಕು. ಕೃಷ್ಣನ್ ಹೇಗ್ ಹುಡ್ಕೋದು? ಎಲ್ಲಿರ್ತಾನೆ? ಈಗ ಗೆದ್ರೆ ಏನ್ ಕೊಡ್ತಾರ? ಬೆಳ್ಳಿ ಕಪ್ಪು, ಅದ್ರಲ್ಲಿ ಹಾಲು ಕುಡಿಬೇಕು. ಇನ್ನು ಅವ್ರು ಕೊಡೋ ಸರ್ಟಿಫಿಕೇಟ್ ತಗೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಬೇಕು. ಅದ್ರ ಬದಲು 10,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರೆ ಯಾವ್ದಾದ್ರು ಬಾರ್ ಕೂತ್ಕೊಂಡು ಒಂದು ಪೆಗ್ ಕಿಚ್ಚು ಹಚ್ಚಂದ ಸರ್ವಜ್ಞ. ಅಷ್ಟೊಂದು ಆಸೆ ಇಟ್ಕೋಬೇಡ್ರಮ್ಮ. ಗೆಲ್ಲೋಕಿದು ಓತ್ಲಾ ರೇಸ್ ಅಲ್ಲ, ಆರ್ಟ್ ಫೇವರೇಟ್ ರಾಜ ಆಡೋ ರೇಸು. ರಾಜ ಯಾವತ್ತು ಸೋಲಲ್ಲ, ಸೋಲಕ್ ಸಾಧ್ಯನೇ ಇಲ್ಲ. ನಿಮ್ಮವನು ರಾಜ ಆದ್ರೆ ನಮ್ಮವನು ಕೃಷ್ಣ. ಅರ್ಜುನ ಭೀಮರಂತ ರಾಜಾದಿ ರಾಜರನ್ನೇ ಗೆಲ್ಲಿಸ್ತವನ್ ಗೊತ್ತಾ? ಸರ್, ಯಾವತ್ತಾದ್ರೂ ನಿಮ್ ಲೈಫಲ್ಲಿ ಇಂಥ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಮುಚ್ಚಯ್ಯ ಬಾಯಿನ. ನಾನು ಯಾವಾಗ್ಲೂ ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ.
ಆದ್ರೆ ಒಂದು ಮಾತು ಏನೋ? ಮುಂದೆ ಯಾವತ್ತೂ ಹೋಗ್ತಾ ಇರ್ಲಿಲ್ವೇ? ಯಾವಾಗ್ಲೂ ಹಿಂದೆನೆ ಇರ್ತಿದ್ದೆ. ಅದ್ ಚೆನ್ನಾಗ್ ಗೊತ್ತು. ಅದಕ್ಕೆ ನೀವು ಯಾವಾಗ್ಲೂ ನನ್ನ ಹಿಂದೆನೆ ಬಿದ್ದಿರ್ತೀರಾ. Hello, uncle. Shut up. ಏನಾಯ್ತು? ಎಡು ಬಿಟ್ಟೆ. ನಿಮ್ದು ಎಡುವ ವಯಸ್ಸು, ನಂದು ನಿಮ್ಮಂತವ್ರು ಎಡು ಬಿದ್ದಾಗ ಕೈ ಹಿಡಿದು ಎಬ್ಸೋ ವಯಸ್ಸು. ಕೈ ಕೊಡೋ ವಯಸ್ಸಲ್ಲ ತಾನೆ. ಚೇಚೆ, ಎಲ್ಲರೂ ಉಂಟ ಕೈ ಹಿಡಿದು ನಡೆಸೋ ವಯಸ್ಸು. ನನಗೇನು ನಂಬಿಕೆ ಇಲ್ಲ. ಈಗಿನ ಕಾಲದ ಹುಡುಗರು ಕೊಡೋದು ಎರಡೇನೆ, ಒಂದು ಕೈ, ಇನ್ನೊಂದು ಮಗು. ನೋ ಪಿಂಕಿ, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ನಾನು ನಿಜಕ್ಕೂ ನಿನ್ನ ತುಂಬಾ Shut up. ಆಸೆ ವಯಸ್ಸಿರ್ಬೋದು, ಆದ್ರೆ ಮನ್ಸ್ಕಲ್ಲ. ಓಕೆ? ಹಲೋ ಬೇಬಿ. ಅಲ್ಲೋಡ ರಾಜ. ಹಾಯ್. ಎಲ್ಲೋರು ಯಾವಾಗ್ಲೂ ಮುಂಚೆನೆ ಇರ್ತಾರ ಕಣೋ, ನಮ್ ರಾಜನ್ ತರ. ಅಣ್ಣ, ಜಂಬೂ ಸವಾರಿಗೆ ಮುಂಚೆ ಬರೋದು ಡೊಂಬರಾಟ, ಕೋಲಾಟ. ಆದ್ರೆ ಬೆಲೆ ಕೊಡೋದು, ಗೌರವ ಸಿಗೋದು ಸಿಂಹಾಸನ ನೋಡೋ ಆನೆಗೆ, ಸಿಂಹಾಸನಕ್ಕೆ. ಇದ್ಯಾವ್ದೋ ಡಬ್ಬಾ ಎಕ್ಸ್ಪ್ರೆಸ್ ಅಲ್ಲಡ, ನಮ್ ಕರ್ನಾಟಕ ಎಕ್ಸ್ಪ್ರೆಸ್. ಏ ಗಡ, ಹೆಂಗೆ? ಕೃಷ್ಣ, ಅದ್ ಸರಿ, ಇದೆಲ್ಲ ಮಾಡೋದು ನಿನಗೆ ರಿಸ್ಕ್ ಅನ್ಸಲ್ವಾ? ಸರ್, ರಿಸ್ಕ್ ಫೇಸ್ ಮಾಡಿ ಗೆಲ್ಲೋದ್ರಲ್ಲೇ ಥ್ರಿಲ್ ಇರೋದು. ಎಷ್ಟೇ ರಿಸ್ಕ್ ಆದ್ರೂ ನೀವು ಮೇಡಮ್ನ ಲವ್ ಮಾಡ್ತಿಲ್ವಾ? ನಾನ್ ನಿಮಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ, ನೀವು ನನ್ಗೆ ಅದನ್ನೇ ಹೇಳಿ. ಹೇಳ್ತಿದ್ರು ಪರವಾಗಿಲ್ಲ, ಗೆಲ್ತೀನಿ. ಯಾಕೆ ಹೇಳಿ? ಮಹಾಭಾರತದಲ್ಲಿ ರಥ ಹೊಡ್ತಿದ್ ಕೃಷ್ಣನ್ಗೆ ಈ ಮೋಟರ್ ಬಗ್ಗೆ ಯಾವ ಲೆಕ್ಕ ಹೇಳಿ ಸರ್? ಏ ನಾಟಿ ಬಾಯ್, ಕಮ್ ಆನ್, ಕ್ಯಾರಿ ಆನ್. Thank you, sir. ಕ್ಯಾರಿ ಆನ್.
ಕಾಮಿಡಿ ಟೈಮ್. ಏನ್ ನಮ್ಮ ಹೊಸ ಲೇಡಿ ವಾರ್ಡನ್ನು. ಆಹಾ, ಏನೇ ಆದ್ರೂ ಆ ವಾರ್ಡನ್ನು ಸೂಪರ್. ಎಸ್, ಯು ಆರ್ ಕರೆಕ್ಟ್. ಸೂಪರ್ 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 ಸೂಪರ್. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಿಗರೇಟ್ ಸೇದೋದು ಒಳ್ಳೇದಲ್ಲ. ಸರ್ಕಾರ ಕಾನೂನು ಮಾಡಿರೋದು ಸಾರ್ವಜನಿಕ ಸ್ಥಳಗಳಲ್ಲಿ, ಥಿಯೇಟರ್ಗಳಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಸರ್ಕಾರ ಕಾನೂನು ಮಾಡಿದೆ. ಕಾಲೇಜಲ್ಲೆಲ್ಲ ಕಣ ಗೋಲ್ಡ್. ವಿದ್ಯಾಲಯ ಅಂದ್ರೆ ಸರಸ್ವತಿ ಇದ್ದ ಹಾಗೆ. ಸರಸ್ವತಿ ಅಂದ್ರೆ ದೇವ್ರಲ್ವಾ? ಮತ್ತ ಅಗ್ನಿ ದೇವರಲ್ದೆ ದೇವಾಲಯನ ಗೂವೆ. ನೀವು ಅಂತ ಅದರ ಪ್ರಾಮಿಸ್ ಗೊತ್ತಾಗಿಲ್ಲ ಸರ್. ಸರಿ ಸರ್, ಸರ್ಕಾರ ಕಾನೂನು ಮಾಡ್ತಾ ಇತ್ತಲ್ಲ ಆವಾಗ. ನೀವೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನನಗ್ ಬೈಬೇಕಾದ್ರೆ ನಿಮ್ಮ ಈ ಬುದ್ಧಿ ಏನು ಆನೆ ಲದ್ದಿ ತಿನ್ನಕ್ ಹೋಗಿತ್ತಾ? ಏನೋ ಬುದ್ಧಿ ಇಲ್ಲೇ ತಪ್ಪು ಮಾಡ್ಬಿಟ್ವಿ. ಇನ್ಮೇಲೆ ಯಾವತ್ತೂ ಸಿಗರೇಟ್ ಸೇದಲ್ಲ. ನೀವು ನಮ್ಮನ್ನ ಕ್ಷಮಿಸಲೇಬೇಕು. ನಾನ್ ನಿಮ್ಮನ್ನ ಕ್ಷಮಿಸಲ್ಲ. You are all suspended. ಬಾಬು ಕೃಷ್ಣ, बोलो श्री कृष्ण परमात्मा की जय, बोलो श्री कृष्ण परमात्मा की जय, बोलो श्री कृष्ण परमात्मा की जय, बोलो श्री कृष्ण परमात्मा की जय. ಸುಮ್ನಿರೋ ನನಗ್ ಜೈಕರ್ ಆಗ್ತಿರ್ಬೇಕಾದ್ರೆ ಏನೋ ಅವಂತರ ಆಗಿರ್ಬೇಕು. ಏನಾಯ್ತು ಮಾಮು? ಪ್ರಿನ್ಸಿಪಲ್ ನಮ್ಮನ್ನ ಸಸ್ಪೆಂಡ್ ಮಾಡ್ಬಿಟ್ರು. ಮತ್ತೇನಾ? ಈ ಸಲ ಏನ್ ಮಾಡಿದ್ರು? ಬಟ್ಟೆ ಬಿಚ್ಚಿ ಅರ್ಧಂಬರ್ಧ ಗೊಮ್ಮಟೇಶ್ವರ ಮಾಡ್ಬಿಡ್ಬೇಕು ಗುರು. ನಿಮ್ಮ ಪ್ರಿನ್ಸಿಪಲ್ ಅಂದ್ರೆ ಒಂದ್ ಭಯ ಭಕ್ತಿ ಬೇಡ ಗುರು. ನೀನ್ ನಮ್ ಕಡೆನಾ ಪ್ರಿನ್ಸಿಪಲ್ ಕಡೆನಾ? ನ್ಯಾಯದ ಕಡೆ. ಕಳ್ಳ ಕೃಷ್ಣನ ಹೆಸರಿಟ್ಕೊಂಡು ನ್ಯಾಯದ ಕಡೆನಾ? ಕೃಷ್ಣ, ಇದು ನಿನಗೆ ಸರಿನಾ? ಮಾಮು, ಪ್ರಿನ್ಸಿ ಹೇಳಿದ್ದಾರೆ ನಾವು ನಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬರ್ಬೇಕಂತೆ. ಪ್ರಿನ್ಸಿ ಪೇರೆಂಟ್ಸ್ ಜೊತೆ ಮಾತಾಡಿದ್ಮೇಲೆ ನಮ್ ಸಸ್ಪೆಂಡ್ ಆರ್ಡರ್ ನ ಕ್ಯಾನ್ಸಲ್ ಮಾಡ್ತಾರಂತೆ. ಅಷ್ಟೇ ತಾನೆ, ಕರ್ಕೊಂಬಂದ್ರೆ ಆಯ್ತು ಬಿಡು. ಅವನ್ ಅಬ್ದುಲ್ ಕಲಾಂ, ಇವನ್ ಅಟಲ್ ಬಿಹಾರಿ ವಾಜಪೇಯಿ, ನಾನು CV ರಾಮನ್. ಕರೆದ ತಕ್ಷಣ ಬಂದು ಬೆಂತ ಇಟ್ಬಿಟ್ಟು ಶಬಾಷ್ಗಿರಿ ಕೊಡೋದಕ್ಕೆ. ಏನೇವ್ನ? ಅದ ನಿಮ್ ಪ್ರಾಬ್ಲಮ್? ಹೌದಣ್ಣ, ಅದೇ ನಮ್ ಪ್ರಾಬ್ಲಮ್. ನೋಡ, ಏನಾದ್ರೂ ಮಾಡಿ ನಮ್ ಮರ್ಯಾದೆ ಉಳಿಸ್ಬಿಡು ದಯವಿಟ್ಟು. ಏಯ್, ಒಂದ್ ಕೆಲಸ ಮಾಡೋಣ. ಟೌನ್ ಹಾಲು ಕಲಾಕ್ಷೇತ್ರ ಹತ್ರ ಹೋದ್ರೆ ಒಳ್ಳೆ ಕಲಾವಿದ್ರು ಸಿಗ್ತಾರೆ. ಅವರೇ ನಮ್ ತಂದೆ ತಾಯಿ ಅಂತ ಪ್ರಿನ್ಸಿಪಲ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸೋಣ. ಸರ್ ಸರ್, ನೀವ 4 ಜನ ಸ್ಟೂಡೆಂಟ್ಸ್ ನ ಸಸ್ಪೆಂಡ್ ಮಾಡಿ ಪೇರೆಂಟ್ಸ್ ನ ಕರ್ಕೊಂಬನಿ ಅಂತ ಹೇಳಿದ್ರಲ್ಲ, ಆ ಕೃಷ್ಣ ರವೀಂದ್ರ ಕಲಾಕ್ಷೇತ್ರದಿಂದ ನಾಟಕ ಮಾಡೋರ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ಪೇರೆಂಟ್ಸ್ ಅಂತ ಕೂಡ್ಸ್ಬೇಕು ಅಂತಿದ್ದಾನೆ. ಎಸ್ ಸರ್, ಆಫ್ಟರ್ ಆಲ್ ಸ್ಟೂಡೆಂಟ್ಸ್ ನಿಮ್ಮನ್ನೇ ಬೇಕೂಫ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್ ಬಾಯ್ ಸರ್. ಬಾಯ್ ಬಾಯ್. ನಾನು ಒಂದ್ಸಲ ಹೇಳಿದ್ಮೇಲೆ ಮುಗ್ದೋಯ್ತು. ಓಕೆ, ಗುಡ್ ನೈಟ್. ಅರೆ ಏನೋ ಮಾಡ್ತಿದ್ದಿ ಎಷ್ಟೊತ್ತಾದ್ರು? ಮಲ್ಕೊಳಕ್ ಹೋಗ್ಲಿವಿನಾ? ಅದು ಡ್ಯಾಡಿ, ಎಕ್ಸಾಮ್ ಹತ್ರ ಬಂತಲ್ಲ, ಈ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೆ. ಅದಕ್ಕೆ ಈ ಸಲ 85% ತೆಗಿಬೇಕು ಅಂತ ಟಾರ್ಗೆಟ್ ಮಾಡಿದ್ದೀನಿ ಡ್ಯಾಡಿ. ವೆರಿ ಗುಡ್, ವೆರಿ ಗುಡ್. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಯು. ಕೀಪ್ ಇಟ್ ಅಪ್ ಮೈ ಬಾಯ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಹಲೋ, ಚಂದ್ರಶೇಖರ್ ಅವರಿದ್ದಾರಾ? ಎಸ್. ಸ್ವಲ್ಪ ಕೊಡ್ತೀರಾ? ಡ್ಯಾಡಿನ? ಡ್ಯಾಡಿ, ಏನಾ? ನಿಮಗ್ ಫೋನ್. ಹಲೋ ಸರ್, ನಾ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುಳಾ ಮಾತಾಡ್ತಿರೋದು. ಎಸ್. ನಿಮ್ ಮಗನ ಅಟೆಂಡೆನ್ಸು ತುಂಬಾ ಪೋರ್ ಆಗಿದೆ. ಸರಿಯಾಗಿ ಕ್ಲಾಸ್ಗೆ ಅಟೆಂಡ್ ಆಗ್ತಿಲ್ಲ ಅವನು. ಓ, ಐ ಸಿ. ನಾಳೆ ನೀವು ಪ್ರಿನ್ಸಿಪಲ್ ನ ಮೀಟ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಮಗನ್ನ ಎಕ್ಸಾಮ್ಗೆ ಕೂಡ್ಸಲ್ಲ. ಐ ಸಿ. ಓಕೆ ಸರ್? ಓಕೆ, ಐ ವಿಲ್ ಕಮ್. ಕಂದ, ಆ ಚಪ್ಪಲಿ ತೆಗೆದುಕೊಡಪ್ಪ.
ಯಾಕೆ ಡ್ಯಾಡಿ? ಕೊಡಪ್ಪ ಹೇಳ್ತೀನಿ. ನನ್ನ ಹತ್ರ ಸುಳ್ಳು ಹೇಳ್ತೀಯ? ನನಗೆ ಯಾಮಾರಿಸ್ತೀಯ ನೀನು? ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತೀಯ, ಆ ಸಬ್ಜೆಕ್ಟ್ ಅಲ್ಲಿ ವೀಕ್ ನೀನು, ಅದನ್ನ ಕೂತ್ಕೊಂಡು ಓದ್ಬಿಡ್ತೀಯ. ಹಾಲ್ ಟಿಕೆಟ್ ಕೊಡಲ್ಲ ಅಂತಲ್ಲೋ ನಿನಗೆ? ನನ್ನ ಮನೆ ಮರ್ಯಾದೆ ಎಲ್ಲ ಹಾಳು ಮಾಡ್ತಿದ್ದಲ್ಲೋ ಅಯೋಗ್ಯ. ಏನೋ ಮಕ್ಕಳು ತಿಳಿದೇ ತಪ್ಪು ಮಾಡಿದ್ದಾರೆ, ಈ ಸಲ ಅವ್ರನ್ನ ಕ್ಷಮಿಸಿ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಬಿಡಿ. ಪಮ್ಮಿ, ಇವರೆಲ್ಲ ಡಮ್ಮಿ. ತಾವು ತಮ್ಮ ಹೆಸರು? ನಾನು ಚಂದ್ರಶೇಖರ್, ಬ್ಯಾಂಕ್ ಮ್ಯಾನೇಜರ್, ಜಗದೀಶ್ ತಂದೆ. ಜಗದೀಶ್ ತಂದೆ. ತಾವು? ನಾನು ದ್ವಾರಕಾ ಸ್ಟೀಲ್ ಕಂಪನಿ ಪ್ರೊಪ್ರೈಟರ್ ನಾಗರಾಜನ ತಂದೆ. ನಾಗರಾಜ್ ಅವ್ರ ತಂದೆ. ಸ್ವಾಮಿ, ತಾವು? ನನ್ನ ಹೆಸರು ವೇಲುಪಿಳ್ಳೈ ಸೋಮನಾಥರಾವ್ ನಾಯರ್. ಜನ ಪ್ರೀತಿಯಿಂದ ನನ್ನನ್ನ ಸೋಮೇಗೌಡ ಅಂತ ಕರೀತಾರೆ. ಈ ನಿಮ್ಮ ಹೆಸರು ಕೇಳಿದ್ರೆ ಒಂದೇ ಸ್ಟೇಟ್ ಅಲ್ಲ, 3-4 ಸ್ಟೇಟು ಜೊತೆಗೆ ಸೇರ್ಕೊಂಡಂಗಿವೆ. ವಾಟ್ ಯು ಮೀನ್? ಐ ಮೀನ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ ನಾಟಕ ಆಡಿ ಅಭ್ಯಾಸ ಆಗಿರೋಂಗಿದೆ ಅಲ್ಲ? ಯು ಶಟ್ ಅಪ್. ಕಲಾಕ್ಷೇತ್ರದ ಹತ್ರ ಕಡ್ಲೆಕಾಯಿ ತಿನ್ಕೊಂಡು ಕೆಲಸ ಇಲ್ಲದೆ ಕೂತಿರೋ ನೀವು ಚಿಲ್ಲರೆ ಕಾಸ್ಗೋಸ್ಕರ ಬಣ್ಣ ಮೆತ್ಕೊಂಡ್ಬಿಟ್ರೆ ಯಾರಿಗ್ ಬೇಕಾದ್ರೂ ಅಪ್ಪ ಅಮ್ಮ ಆಗ್ಬೋದು ಅನ್ಕೊಂಡಿದ್ದೀರಾ? ಸರ್, ಅವ್ರು ನಿಜವಾಗ್ಲೂ ನಮ್ಮ ಅಪ್ಪಂದ್ರೆ ಸರ್. ಹೌದು ಸರ್. ಮುಚ್ಚ ಬಾಯಿ ರಾಸ್ಕಲ್. 9 ತಿಂಗಳು ಹೊತ್ತು ಹೆತ್ತವ್ರನ್ನ ಬಿಟ್ಟು ಬೀದಿಯಲ್ಲಿ ಹೋಗೋ ಈ ಭಿಕಾರಿ ನನ್ನ ಮಕ್ಕಳಿಗೆ ಅಪ್ಪ ಅಂತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮಿಸ್ಟರ್ ದಯಾಶಂಕರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಡೋಂಟ್ ಶೌಟ್. ಈ ನಿಮ್ಮ ನಾಟಕ ಎಲ್ಲ ಯಾವ್ದಾದ್ರು ಸ್ಟೇಜ್ ಮೇಲೆ ಶಿಳ್ಳೆ ಹೊಡೆದು ಚಿಲ್ಲರೆ ಕಾಸು ಬಿಸಾಕ್ತಾರಲ್ಲ, ಅವ್ರ ಹತ್ರ ಇಟ್ಕೊಳ್ಳಿ. ಐ ಆಮ್ ದ ಪ್ರಿನ್ಸಿಪಾಲ್ ಅಂಡ್ ಶೀ ಇಸ್ ದ ಲೆಕ್ಚರರ್. ಡೋಂಟ್ ಚೀಟ್. ಹಾಗಾದ್ರೆ ನಾವು ಅವ್ರ ಪೇರೆಂಟ್ಸ್ ಅಲ್ಲ ಅಂತ ನೋ ಹೇಳ್ತಿದ್ರಾ? ನೋ ನೋ ನಾಟ್ ಎಟ್ ಆಲ್. ಚೆನ್ನಾಗಿ ಯೋಚನೆ ಮಾಡಿ. ಅದನ್ನ ನೀವು ಯೋಚನೆ ಮಾಡಿ ನಿಮ್ಮ ಭವಿಷ್ಯಕ್ಕೋಸ್ಕರ. ನಮ್ಮ ಭವಿಷ್ಯ ತೋರಿಸ್ತೀರಾ? ನಿಮ್ ಭವಿಷ್ಯ ಏನು ಅಂತ ನಾನೀಗ ತೋರಿಸ್ತೀನಿ. ಹಲೋ, ನಾನ್ ಚಂದ್ರಶೇಖರ್ ಮಾತಾಡ್ತಿರೋದು. ಏನ್ರಿ? ನಮ್ ವಿಚಾರ ಹಾಗಿರ್ಲಿ, ನಿಮ್ ಪ್ರಿನ್ಸಿಪಾಲ್ ನ ಯಾವ ಕಾರಿಂದ ಹಿಡ್ಕೊಂಡು ಬಂದ್ರಿ? ಯಾಕ್ರಿ, ಏನ್ ವಿಷಯ? ಸ್ವಲ್ಪ ಮ್ಯಾನರ್ಸ್ ಇಲ್ಲದೆ ಬಿಹೇವ್ ಮಾಡ್ತಾನೆ. ಏನೋ ನಮ್ಮ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ವಿಚಾರಿಸೋಣ ಅಂತ ಬಂದ್ರೆ ಮಿಸ್ಬಿಹೇವ್ ಮಾಡ್ತಾನೆ. ನಮ್ಮನ್ನೇ ಬಿಕಾರಿಗಳು ಅಂತಾನೆ. ನಮ್ಮ ಹುಡುಗರು ಟಿ ಸಿ ಕೊಟ್ಬಿಡಿ, ನಾವು ಬೇರೆ ಕಾಲೇಜ್ ನೋಡ್ಕೊತೀವಿ. ಅದು ಅಲ್ಲಿವರೆಗೂ ಬರಿಬಿಡಪ್ಪ. ಎಲ್ಲಿ ಆ ಪ್ರಿನ್ಸಿಪಾಲ್ ಕೊಡಿ. ತಗೊಳ್ರಿ, ಚೇರ್ಮನ್ ಮಾತಾಡ್ತಾರಂತೆ. ಮಮ್ಮಿ, ಇವ್ರ ಕಂಪನಿಗೆ ಚೇರ್ಮನ್ ಬೇರೆ. ಹಲೋ, ಏನ್ರಿ ನಿಮ್ಮಲ್ಲಿ ಇಷ್ಟೊಂದು ಕಂಪ್ಲೇಂಟ್ಸು? ನಾನು ರಂಗಣ್ಣ ಮಾತಾಡ್ತೀನಿ. ರಂಗಣ್ಣನೋ ಮಂಗಣ್ಣನೋ ಹೇಳಯ್ಯ. ರೇ, ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ನಾನು ಚೇರ್ಮನ್. ನೀನ್ ಚೇರ್ಮನ್ ಆದ್ರೆ ಚೇರಲ್ಲಿ ಕೂತ್ಕೊಳ್ಳಯ್ಯ. ನನ್ನ ಹತ್ರ ಏನ್ ಮಾತಾಡೋದು ನೀನು? ಬದ್ನೇಕಾಯಿ. ಸರ್, ನನ್ನ ಹತ್ರನೇ ಹೀಗೆ ಬಿಹೇವ್ ಮಾಡೋನು, ಇನ್ ಪೇರೆಂಟ್ಸ್ ಹತ್ರ ಹ್ಯಾಕ್ ಬಿಹೇವ್ ಮಾಡ್ತೀಯ ನೀನು? ಸರ್ ನೀವಾ? ಸಾರಿ ಸರ್. ಸರ್, ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ನೋಡಿ, ಸಸ್ಪೆಂಡ್ ಮಾಡಿರೋ ವಿದ್ಯಾರ್ಥಿಗಳನ್ನ ಹಿಂದಕ್ಕೆ ತಗೋಬೇಕು. ಅದು ಇತ್ಯರ್ಥ ಆಗೋವರೆಗೂ ಯು ಆರ್ ಅಂಡರ್ ಸಸ್ಪೆನ್ಷನ್. ಸಾರಿ ಸರ್. ಸರ್ ಸರ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಹೆಚ್ಚು ಮಾತಾಡಿದ್ರೆ ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು. ಡ್ಯಾಮ್ ಇಟ್. ಸರ್, ಈ ಕಾಲೇಜ್ ಪ್ರಿನ್ಸಿಪಾಲ್ಗೆ ಇತ್ತೀಚೆಗೆ ಪ್ರಿನ್ಸಿಪಲ್ಸ್ ಇಲ್ಲದೆ ಇದ್ದಾಗ ಆಗೋಗಿದೆ. ಡ್ಯಾಮ್ ಇಟ್. ಇನ್ ಕಾಲೇಜ್ ಹೇಗೆ ಉದ್ಧಾರ ಆಗ್ಬೇಕು?